ಗಣಪತಿ, ಗಜಮುಖ, ಗಜಾನನ, ಏಕದಂತ ಹೀಗೆ ಸಹಸ್ರಾರು ನಾಮಾಂಕಿತಗಳಿಂದ ಇಡೀ ವಿಶ್ವಕ್ಕೆ ಜನಪ್ರಿಯ ದೇವತೆ ಅದು ಶ್ರೀ ವಿನಾಯಕ. ನಮ್ಮ ಹಿಂದೂಸ್ತಾನದಲ್ಲಿ ಭಾದ್ರಪದ ಮಾಸ ಚೌತಿ ಬಂದರೆ ಸಾಕು, ಮನೆ ಮನಗಳಲ್ಲಿ, ಬೀದಿ ರಸ್ತೆಗಳಲ್ಲಿ ಹರ್ಷೋದ್ಗಾರ, ಎಲ್ಲೆಡೆ ಸಂಭ್ರಮಾಚರಣೆ, ಗಣಪತಿಯ ಆರಾಧನೆ, ಗಣಪನ ಪೂಜೆ, ಸಂಕೀರ್ತನೆ, ವೇದಘೋಷಗಳು ಇಡೀ ಜಗತ್ತಿಗೆ ಕೇಳಿಸುತ್ತಾ ತೋರಿಸುತ್ತದೆ. ದೇವತೆಗಳ ಗಣಗಳಲ್ಲಿಯೂ ಮಾನವರಲ್ಲಿಯೂ ಗಣಪತಿಯು ಅತ್ಯಂತ ಜನಪ್ರಿಯ ಹಾಗೂ ಇಷ್ಟದೇವತೆ. ಯಾಕೆ? ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಹೊರತುಪಡಿಸಿ ವಿಶ್ವದ ಅನೇಕ ದೇಶಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲ್ಪಡುವ ದೇವತೆಯೂ ಗಣಪತಿ. ಸ್ನೇಹಿತರೆ, ಗಣಪತಿ ಯಾಕೆ ಇಷ್ಟ ಅಂದರೆ ಗಣಪತಿಯು ಶೀಘ್ರ ವರ ಕೊಡುವ ದೇವತೆ. ಓವರ್ನೈಟ್ ಡೆಲಿವರಿ ಅಂತೀವಲ್ಲ, ಹಾಗೆ ಕೇಳಿದಾಕ್ಷಣ ವರವನ್ನು ನೀಡುವ ದೇವತೆಯೇ ಗಣಪತಿ. ಹಾಗಾಗಿ ವಿಶ್ವದೆಲ್ಲೆಡೆ ಗಣಪತಿಯನ್ನು ಆರಾಧಿಸುವ ಕೋಟ್ಯಾಂತರ ಭಕ್ತಾದಿಗಳ ಸಂಖ್ಯೆ ಹೆಚ್ಚು. ನಮ್ಮಲ್ಲಿ ಪೌರಾಣಿಕ ಕಥೆಗಳಲ್ಲಿ ಮಾತಿದೆ, ಬೇರೆ ದೇವತೆಗಳನ್ನು ಹೋಲಿಸಿದರೆ ಅಂದರೆ ವಿಷ್ಣು, ಕೃಷ್ಣ, ರಾಮ, ಆಂಜನೇಯ, ಶಿವ ಹೀಗೆ ಎಲ್ಲರನ್ನೂ ಭಕ್ತಿಯಿಂದ ಬೇಡಿದಾಗ ತತ್ಕ್ಷಣದಲ್ಲಿ ವರವನ್ನು ಕೊಡೋದಿಲ್ಲ. ಸ್ವಲ್ಪ ಆ ದೇವತೆಗಳು ಕಾಯಿಸ್ತಾರೆ, ಪರೀಕ್ಷೆ ಮಾಡ್ತಾರೆ, ಕೆಲವು ದಿನಗಳ ನಂತರ ವರವನ್ನು ಕೊಡಬಹುದು ಅಥವಾ ವರ ನೀಡಲು ಎಷ್ಟೋ ವರ್ಷಗಳೂ ಬೇಕಾಗಬಹುದು. ಆದರೆ ನಮ್ಮ ಗಣಪತಿ ಹಾಗಲ್ಲ, ಬೇಡಿದಾಕ್ಷಣ ವರವನ್ನು ಕೊಡುವವನೇ ಶ್ರೀ ಸಿದ್ಧಿ ವಿನಾಯಕ. ಹಾಗಾಗಿಯೇ ಅವನಿಗೆ ವರಸಿದ್ಧಿ ವಿನಾಯಕ ಅಂತಲೂ ಹೆಸರು. ವಿಶೇಷವಾಗಿ ಕಲಿಯುಗದಲ್ಲಿ ಇನ್ಸ್ಟೆಂಟ್ ವರವನ್ನು ನೀಡುವ ಏಕೈಕ ದೇವತೆ, ಹೆದ್ದೈವತೆ ಅಂತಂದರೆ ಅದು ಗಣಪತಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಪುರಾವೆ ಎಂದರೆ ಋಷಿ ಮುನಿಗಳು ಹಾಗೂ ಆಚಾರ್ಯತ್ರಯರು, ವೇದ ಪಂಡಿತರು ಹೋಮ ಹವನಾದಿಗಳಲ್ಲಿ ಸಂಕಲ್ಪ ಮಾಡುವಲ್ಲಿ ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಕರೀತಾರೆ. ಓಂ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ. ಅಂದರೆ ಕ್ಷಿಪ್ರ ಅಂದರೆ ಬೇಗ, ಅತಿ ಬೇಗನೆ ಪ್ರಸಾದವನ್ನು ನೀಡ್ತಾನೆ ಅಂತನ್ನೋ ಕಾರಣಕ್ಕೆ ಅವನು ಕ್ಷಿಪ್ರ ಪ್ರಸಾದ. ಈ ಮಂತ್ರ ಅಥವಾ ಈ ಹೆಸರನ್ನು ಬೇರೆ ದೇವತೆಗಳಿಗೆ ನಾವು ಕರೆಯೋದಿಲ್ಲ. ಹಾಗಾಗಿಯೇ ನಮಗೆ ಹೆದ್ದೈವವಾಗಿ, ಎಲ್ಲರಿಗೂ ಇಷ್ಟವಾಗಿ ವಿನಾಯಕನು ನಮ್ಮ ಕಣ್ಣೆದುರಿಗೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ದರ್ಶನವನ್ನು ನೀಡ್ತಾನೆ. ನಮ್ಮ ಭಾರತೀಯರಿಗಂತೂ ಗಣಪತಿ ಪ್ರತಿನಿತ್ಯ ಪೂಜನೀಯ. ಆದರೆ ವಿಶೇಷ ಏನೆಂದರೆ ಭಾರತವನ್ನು ಹೊರತುಪಡಿಸಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿಯೂ ಸಹ ಹಿಂದಿನಿಂದಲೂ ಮತ್ತು ಈಗಲೂ ಇಂದಿಗೂ ಪ್ರಸ್ತುತವೆಂಬಂತೆ ಪ್ರತಿನಿತ್ಯ ಗಣಪತಿಯ ಆರಾಧನೆಯನ್ನು ಮಾಡ್ತಾರೆ. ಅದು ಹೇಗೆ? ಹೌದು, ಯುಗ ಯುಗಾಂತರಗಳಿಂದ, ಕಲ್ಪಾಂತರಗಳಿಂದ ಗಣಪತಿಯ ಆರಾಧನೆ ಅದೆಷ್ಟೋ ದೇಶಗಳಲ್ಲಿ ನಡೆಯುತ್ತೆ. ಇಂಡೋನೇಷಿಯಾ, ಕಾಂಬೋಡಿಯಾ, ವಿಯಟ್ನಾಂ, ಚೈನಾ, ಮಯನ್ಮಾರ್, ಥಾಯ್ಲೆಂಡ್, ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಜಪಾನ್, ಜರ್ಮನಿ ಈ ಎಲ್ಲ ದೇಶಗಳಲ್ಲಿ ಶತಮಾನಗಳಿಂದಲೂ ವಿನಾಯಕನ ಉಪಾಸನೆ, ಪೂಜೆ, ಅನುಸಂಧಾನ ನಡೆದುಕೊಂಡೇ ಬಂದಿದೆ. ಕೆಲವು ದೇಶಗಳಲ್ಲಿ ಇಂದಿಗೂ ವಿನಾಯಕನ ಪೂಜೆ ನಡೆಯುತ್ತಲೇ ಇದೆ. ವಿಶೇಷವಾಗಿ ಕೆಲವು ದೇಶಗಳನ್ನು ನಾವು ಮೆಲುಕು ಹಾಕೋಣ. ಅದುವೇ ಇಂಡೋನೇಷಿಯಾ, ವಿಯಟ್ನಾಂ, ಕಾಂಬೋಡಿಯಾ. ಐತಿಹಾಸಿಕವಾಗಿ ನಮಗೆ ಸಿಗುವ ಮಾಹಿತಿಗಳ ಪ್ರಕಾರ ಸುಮಾರು 4ನೇ ಶತಮಾನದಿಂದಲೂ ಸಹ ಇಂಡೋನೇಷಿಯಾದಲ್ಲಿ ವಿನಾಯಕನೇ ಅಗ್ರದೇವತೆ, ಅಂದರೆ ಹೆದ್ದೈವ. ಅವನನ್ನು ಪೂಜಿಸಿಯೇ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ. ಅಲ್ಲಿ ಕೆಲವೊಬ್ಬರಿಗೆ ಗಣಪತಿಯು ನ್ಯಾಯದೇವತೆ, ಕೆಲವೊಬ್ಬರಿಗೆ ಗಣಪತಿಯು ಅದೃಷ್ಟ ದೇವತೆ, ಕೆಲವೊಬ್ಬರಿಗೆ ಗಣಪತಿಯು ಮೋಕ್ಷದಾಯಕ. ಅಷ್ಟೇಕೆ ಇಂಡೋನೇಷಿಯಾದಲ್ಲಿ ಗಣಪತಿಯನ್ನು ವಿದ್ಯೆಗೆ ಹೋಲಿಸ್ತಾರೆ, ಗಣಪತಿಯನ್ನು ಬುದ್ಧಿಗೆ ಹೋಲಿಸ್ತಾರೆ. ಅಲ್ಲಿಯ ಮಕ್ಕಳಂತೂ ಗಣಪತಿಯನ್ನು ತುಂಬ ಆರಾಧಿಸ್ತಾರೆ. ವಿದ್ಯೆ, ಬುದ್ಧಿಗೆ ಅಗ್ರದೇವತೆ ಎಂದು ಮುಸ್ಲಿಂ ರಾಷ್ಟ್ರವಾದ ಇಂಡೋನೇಷಿಯಾ ಹೇಳುತ್ತಿರುವಾಗ ಅದು ಒಂದು ಭಾರತ ಸನಾತನ ಧರ್ಮದ ತಳಹದಿಯ ದೊಡ್ಡ ಪ್ರತೀಕವೆಂದು ನಾವು ತಿಳಿಯಬಹುದು. ಹಾಗೂ ಸನಾತನ ಧರ್ಮದಲ್ಲಿ ಇರುವ ವೈದಿಕ ಪರಂಪರೆ, ದೇವತಾ ಪರಂಪರೆಯ ವೈಶಿಷ್ಟ್ಯವೂ ಎನ್ನಬಹುದು. ಸ್ನೇಹಿತರೆ, ಮತ್ತೊಂದು ವಿಶೇಷ ಅಂದರೆ ಇಂಡೋನೇಷ್ಯಾ ದೇಶದಲ್ಲಿ ಗಣೇಶನ ಹೆಸರಿನಲ್ಲಿ ಯೂನಿವರ್ಸಿಟಿ ಇದೆ, ಗಣೇಶನ ಹೆಸರಿನಲ್ಲಿ ಕಾಲೇಜುಗಳಿದೆ, ಗಣೇಶನ ಹೆಸರಿನಲ್ಲಿ ವಿವಿಧ ದೈವಿಕ ಕೋರ್ಸ್ಗಳಿದೆ. ಮತ್ತೊಂದು ವಿಶೇಷ ಎಂದರೆ ಅದನ್ನು ನಡೆಸುವವರು ಮುಸ್ಲಿಂ ಧರ್ಮದವರು. ನಮ್ಮ ಗಣಪತಿ ಎಲ್ಲರನ್ನೂ ಸಲುಹಿ ಪೋಷಿಸ್ತಾನೆ ಅಂತನ್ನೋದಕ್ಕೆ ಇದಕ್ಕೂ ದೊಡ್ಡ ವೈಶಿಷ್ಟ್ಯ ಬೇಕೆ. ಇನ್ನು ವಿಯಟ್ನಾಂ ದೇಶ ವೈದಿಕ ಪರಂಪರೆಯ ರಾಜಧಾನಿ ಎಂದೇ ಕರೆಯಲಾಗುತ್ತೆ ವಿಯಟ್ನಾಂ ದೇಶವನ್ನು. ಇಲ್ಲಿಯ ಅನೇಕ ಶ್ವೇತ ವರ್ಣದ ಗಣಪತಿಯ ವಿಗ್ರಹಗಳು ಮತ್ತು ದೇವಸ್ಥಾನಗಳು ನೋಡಲು ಆಕರ್ಷಣೀಯ ಹಾಗೂ ದೈವಿಕ ಅನುಭವವನ್ನು ನೀಡಿ
ಭಕ್ತಿಯ ಲಹರಿಯನ್ನೇ ಹರಿಸುತ್ತದೆ. 4000 ವರ್ಷಗಳ ಹಿಂದೆಯೇ ಇರುವ ಪ್ರಾಚೀನ ಹಿಂದೂ ದೇವತೆಗಳ ವಿಗ್ರಹಗಳು, ದೇವಸ್ಥಾನಗಳು ಇಲ್ಲಿವೆ. ಈಗಲೂ ವಿಯೆಟ್ನಾಂ ಸರ್ಕಾರ ಭಾರತದ ಜೊತೆ ಒಪ್ಪಂದ ಮಾಡಿಕೊಂಡು ಇಂದಿಗೂ ಅವುಗಳನ್ನು ರಕ್ಷಿಸುತ್ತಾ ಬಂದಿವೆ. ವಿಯೆಟ್ನಾಂ ದೇಶದ ಜನ ತಮ್ಮ ಪವಿತ್ರ ಮೇಕಾಂಗ್ ನದಿಯನ್ನು ನಮ್ಮ ಭಾರತದ ಮಾತೆ ಗಂಗೆಗೆ ಹೋಲಿಸಿ ಪ್ರತಿನಿತ್ಯ ಪೂಜೆ ಅನುಸಂಧಾನಗಳನ್ನು ಇಂದಿಗೂ ಮಾಡ್ತಾರೆ. ಶಿವ, ಪಾರ್ವತಿ, ವಿಷ್ಣು ಹೀಗೆ ಪಾರಂಪರಿಕ ಗಣದೇವತೆಗಳನ್ನು ವಿಯೆಟ್ನಾಂ ದೇಶದಲ್ಲಿ ಇಂದಿಗೂ ಪೂಜೆ ಮಾಡಲಾಗುತ್ತೆ. ಸ್ನೇಹಿತರೆ, ಹಿಂದೂಗಳೇ ನಾಚಿಸುವಂತೆ ಸನಾತನವನ್ನು, ಅದರ ಸತ್ವವನ್ನು ಪಾಲಿಸುವ ಜನರು ಇನ್ನೂ ವಿಶ್ವದೆಲ್ಲೆಡೆ ಇದ್ದಾರೆ ಎಂತೆನ್ನುವುದೇ ನಮಗೆ ಸಂತೋಷದ ಸಂಗತಿ. ಗಣಪತಿಯು ವಿಶಾಲ ಹೃದಯದವನು, ವಿಶಾಲ ದೇಹದವನು. ಅವನು ಆಕಾಶಕ್ಕೆ ಅಭಿಮಾನಿನಿ. ಹಾಗಾಗಿಯೇ ವಿಶ್ವವನ್ನೇ ನಿಯಂತ್ರಿಸುತ್ತಾನೆ. ಹಾಗಾಗಿ ಅವನಿಗೆ ವಿಶ್ವಂಭರನೆಂದೂ ಸಹ ಹೆಸರು. ಗಣಪತಿಯ ಆರಾಧನೆ ಇನ್ನೂ ಮುಗಿಯೋದಿಲ್ಲ. ಅವನು ಜಗದಗಲ. ಜಪಾನ್ ದೇಶದಲ್ಲಿ ಬೌದ್ಧ ಧರ್ಮದ ಸನ್ಯಾಸಿಗಳು ತಮ್ಮ ಸನ್ಯಾಸತ್ವ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಅವನು ನಿಗ್ರಹ ಶಕ್ತಿಯನ್ನು ಕೊಡ್ತಾನೆ, ಅವನು ವಾಕ್ಶಕ್ತಿಯನ್ನು ಕೊಡ್ತಾನೆ, ಅವನು ತಪಶಕ್ತಿಯನ್ನು ಕೊಡ್ತಾನೆ ಅಂತೆನ್ನುವುದು ಬಲವಾದ ನಂಬಿಕೆ. ಇದನ್ನು ಜಪಾನ್ ದೇಶದ ಇತಿಹಾಸಕಾರರು ನಮೂದು ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲೊಂದು ಕಥೆ ಇದೆ. ನಮ್ಮ ದೇಶದಲ್ಲೂ ಸಹ ಹಾಗೆಯೇ ಮಯನ್ಮಾರ್ ದೇಶದಲ್ಲಿ ಗಣಪತಿ ಮತ್ತು ಅವನ ಕುಟುಂಬ, ಅಂದರೆ ಶಿವ, ಪಾರ್ವತಿ, ಷಣ್ಮುಖ, ಗಣಪತಿ ಮತ್ತು ಆ ಮನೆಯಲ್ಲಿ ಇರುವ ಮನೆಯ ಸದಸ್ಯರನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಯಾಕಂದರೆ ಅವರನ್ನು ಪೂಜೆ ಮಾಡಿದಾಗ ನಮ್ಮ ಕುಟುಂಬ ಮತ್ತು ಕುಟುಂಬ ಸದಸ್ಯರು, ಕುಟುಂಬ ನಿರ್ವಹಣೆ ಎಲ್ಲವೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ ಅಂತೆನ್ನುವ ನಂಬಿಕೆ. ಅದು ಹೇಗೆ ನೋಡಿ, ಗಣಪನ ಕುಟುಂಬ ಅಂದರೆ ಶಿವನ ಕುಟುಂಬ ಅಂತ ತೆಗೆದುಕೊಂಡಾಗ ಶಿವನ ಕುಟುಂಬದಲ್ಲಿ ಶಿವನ ಕೊರಳಲ್ಲಿ ಹಾವು, ಸರ್ಪ, ಶಿವನ ಮೇಲೆ ಚಂದ್ರ, ಶಿವನ ಮೇಲೆ ಗಂಗೆ, ಪಕ್ಕದಲ್ಲಿ ಪಾರ್ವತಿ, ಶಿವನ ಎದುರು ನಂದಿ, ಪಾರ್ವತಿಯ ವಾಹನ ಸಿಂಹ, ಷಣ್ಮುಖ ಗಣಪತಿ, ಗಣಪತಿಯ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು. ಹೀಗೆ ಪರಸ್ಪರ ವಿರುದ್ಧ ಮನಸ್ಥಿತಿಗಳು ಒಂದೇ ಕುಟುಂಬದಲ್ಲಿ ಇದೆ ಅಂತೆನ್ನುವುದನ್ನು ತೋರಿಸಿಕೊಡ್ತದೆ. ಉದಾಹರಣೆಗೆ ನೋಡಿ, ಗಂಗೆಯನ್ನು ಕಂಡರೆ ಪಾರ್ವತಿಗಾಗೋದಿಲ್ಲ, ಸಿಂಹಕ್ಕೆ ನವಿಲು ಆಹಾರ, ನಂದಿ ಆಹಾರ, ಹಾವಿಗೆ ಇಲಿ ಆಹಾರ. ಹೀಗೆ ಪರಸ್ಪರ ವಿರುದ್ಧವಾದ ಕ್ಯಾರೆಕ್ಟರ್ಗಳನ್ನು ಶಿವನ ಕುಟುಂಬದಲ್ಲಿ ನಾವು ನೋಡಬಹುದು. ಹಾಗೆ ಇದ್ದರೂ ಸಹ ಶಿವ ಸಮರ್ಥಕವಾಗಿ ಆ ಸಂಸಾರವನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ಅವನನ್ನು ಪೂಜೆ ಮಾಡಿದರೆ, ಅವನ ಗಣದೇವತೆಗಳನ್ನು, ಅವನ ಕುಟುಂಬದ ದೇವತೆಗಳನ್ನು ಪೂಜೆ ಮಾಡಿದರೆ ನಮಗೂ ಒಳಿತಾಗ್ತದೆ ಅಂತನ್ನೋದು ಮಯನ್ಮಾರ್, ಬರ್ಮಾ ದೇಶಗಳಲ್ಲಿಯೂ ಇವತ್ತಿಗೂ ಆ ನಂಬಿಕೆ ಪ್ರಚಲಿತವಾಗಿದೆ. ಹೀಗೆ ಗಣಪತಿಯ ಆರಾಧನೆ ನಮಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತದೆ, ವಿಶಿಷ್ಟ ಅನುಭೂತಿಗಳನ್ನು, ದೈವಿಕ ಅನುಭೂತಿಗಳನ್ನು ಕೊಡುತ್ತದೆ. ಇನ್ನು ಗಣಪತಿಯನ್ನು ಪೂಜಿಸುವ ವಿವಿಧ ರೂಪಗಳು ನಮಗೆ ಈಗಾಗಲೇ ನಮ್ಮ ದೇಶದಲ್ಲಿ ಪ್ರತಿ ಭಾದ್ರಪದ ಮಾಸ ಚೌತಿ ವರ್ಷಾಚರಣೆಯಲ್ಲಿ ನಾವು ಕಾಣುತ್ತೇವೆ. ಗಣಪನನ್ನು ನಾನಾ ರೀತಿ ಭಂಗಿಗಳಲ್ಲಿ, ನಾನಾ ರೀತಿ ವಿಧವಾದ ರೂಪಗಳಲ್ಲಿ ನಾವು ಅವನನ್ನು ಪೂಜೆ ಮಾಡ್ತೇವೆ. ಹೀಗೆ ವಿಶಿಷ್ಟ ಆಕಾರದಲ್ಲಿ ಪೂಜಿತನಾದ ಪ್ರಥಮ ಪೂಜಿತ ಗಣಪತಿ. ನಾವು ಈಗಾಗಲೇ ಹೇಳಿದ ದೇಶಗಳನ್ನು ಹೊರತುಪಡಿಸಿ ಚೈನಾ, ಇಂಗ್ಲೆಂಡ್, ಮೆಕ್ಸಿಕೋ, ಚಿಲಿ, ಇಟಲಿ, ಇರಾನ್, ಇರಾಕ್ ಹೀಗೆ ಎಲ್ಲ ಕಡೆ ಗಣಪತಿಯ ವಿಗ್ರಹಗಳು, ಗಣಪತಿಯ ಆರಾಧನೆಯ ವಿಚಾರಗಳು, ಅನೇಕ ದೇವಸ್ಥಾನಗಳು, ಶಾಸನಗಳು ಈ ಹಿಂದೆಯೇ ಇದ್ದವು. ಅದನ್ನು ಮೂಲಭೂತವಾದಿಗಳು, ಉದಾರವಾದಿಗಳು, ಇಸ್ಲಾಂ ಸಂಘಟನೆಗಳು, ಕ್ರಿಶ್ಚಿಯನ್ ಮಿಷನರಿಗಳು ಹೀಗೆ ಹಿಂದುತ್ವದ ವಿರುದ್ಧ, ಸನಾತನಿಗಳ ವಿರುದ್ಧ ಆಯಾ ಕಾಲಾನುಕ್ರಮಕ್ಕೆ ಅವುಗಳನ್ನು ನಾಶ ಮಾಡಿದ್ದಾರೆ. ಅದೇನೇ ಇರಲಿ, ಏನಾದರೇನು, ನಮ್ಮ ಗಣಪ ಮಾತ್ರ ಎಲ್ಲರನ್ನೂ ಸಲಹುವ ಸಿದ್ಧಿ ವಿನಾಯಕ. ಇಂದು ದೇಶ ವಿದೇಶಗಳಲ್ಲಿ ವಿನಾಯಕನ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶ್ರದ್ಧಾ ಭಕ್ತಿಗಳಿಂದ ವಿನಾಯಕನ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗೋಣ ಎನ್ನುವುದೇ ಸಂವಾದದ ಆಶಯ. ನಮಸ್ಕಾರ.